ನೀವು ಮಂತ್ರ ಜಪ ಮಾಡಿದ ನಂತರ ಒಂದು ಕ್ಷಣ ಕಣ್ಣು ಮುಚ್ಚಿ ಕುಳಿತಿರಲಿ. ಯಾಕಂದ್ರೆ ಈ ಕ್ಷಣ ನಿಮ್ಮ ಸುತ್ತ ನಡೆಯುತ್ತಿರುವುದು ನಿಮಗೆ ಕಾಣಿಸದ ಯುದ್ಧ. ನಿಮ್ಮೊಳಗಿನ ಭಕ್ತಿ ಮತ್ತು ಮಂತ್ರದ ಶಬ್ದ ನಕಾರಾತ್ಮಕ ಶಕ್ತಿಯನ್ನು ನಿಧಾನವಾಗಿ ಹೊರಗೆ ತಳ್ಳುತ್ತಿದೆ. ಕೆಲವರಿಗೆ ಈ ಸಮಯದಲ್ಲಿ ಕಣ್ಣು ಭಾರವಾಗಬಹುದು, ದೇಹ ಹಗುರವಾಗಬಹುದು, ಅಥವಾ ಏನೋ ಹೊರಟು ಹೋದ ಅನುಭವ ಬರಬಹುದು. ಇದು ಭಯಪಡುವ ಲಕ್ಷಣ ಅಲ್ಲ, ಇದು ಶುದ್ಧೀಕರಣದ ಸಂಕೇತ. ಈಗ ದೇವಿಯನ್ನು ಮನಸ್ಸಿನಲ್ಲಿ ನೆನೆಸಿ ಹೀಗೆ ಹೇಳಿಕೊಳ್ಳಿ: ದೇವಿ, ನನ್ನ ಮೇಲೆ, ನನ್ನ ಮನೆಯ ಮೇಲೆ ನನಗೆ ಗೊತ್ತಾಗದೆ ಬಂದಿರುವ ಎಲ್ಲಾ ನಕಾರಾತ್ಮಕ ಶಕ್ತಿಗಳನ್ನು ಪೂರ್ಣವಾಗಿ ದೂರ ಮಾಡು. ಈ ಮಾತು ಹೇಳುವಾಗ ನಿಮ್ಮ ಧ್ವನಿ ಜೋರಾಗಿರಬೇಕೆಂದಿಲ್ಲ, ಆದರೆ ಮನಸ್ಸು ಸತ್ಯವಾಗಿರಬೇಕು. ಇದೀಗ ಮತ್ತೊಮ್ಮೆ ಮಂತ್ರ ಜಪ ಮಾಡಿ. ಓಂ ದುಂ ದುರ್ಗಾಯೈ ನಮಃ. ಈ ಬಾರಿ ಮಂತ್ರ ಜಪ ಮಾಡುವಾಗ ನೀವು ಕೇಳೋದಲ್ಲ, ಮಂತ್ರ ನಿಮ್ಮೊಳಗಿಂದ ಹೊರಬರುತ್ತಿದೆ ಅಂತ ಅನುಭವ ಮಾಡಿ. ಮಂತ್ರದ ಪ್ರತಿ ಶಬ್ದವು ನಿಮ್ಮ ಸುತ್ತ ಒಂದು ಅದೃಶ್ಯ ರಕ್ಷಣಾ ವಲಯ ರಚಿಸುತ್ತಿದೆ. ಆ ವಲಯದ ಒಳಗೆ ಯಾವುದೇ ನಕಾರಾತ್ಮಕ ಶಕ್ತಿ ಪ್ರವೇಶ ಮಾಡೋಕೆ ಸಾಧ್ಯವೇ ಇಲ್ಲ. ಒಂದು ಮಹತ್ವದ ವಿಷಯ ನೆನಪಿಟ್ಟುಕೊಳ್ಳಿ: ನಕಾರಾತ್ಮಕ ಶಕ್ತಿ ಎಲ್ಲರ ಜೀವನಕ್ಕೂ ಒಮ್ಮೆ ಬಂದೇ ಬರುತ್ತೆ, ಆದರೆ ಅದು ಉಳಿಯುವುದು ಭಯ ಇರುವ ಜಾಗದಲ್ಲಿ ಮಾತ್ರ. ನೀವು ಭಕ್ತಿಯಿಂದ ಮಂತ್ರವನ್ನು ಜಪ ಮಾಡಿದ ಕ್ಷಣ ಭಯ ಕರಗುತ್ತೆ. ಭಯ ಹೋದ ಜಾಗದಲ್ಲಿ ನಕಾರಾತ್ಮಕ ಶಕ್ತಿಗೆ ಜಾಗವೇ ಇರೋದಿಲ್ಲ. ಈ ಮಂತ್ರವನ್ನು 7 ದಿನ ನಿರಂತರವಾಗಿ ಮಾಡಿದ್ರೆ ಮನಸ್ಸಿನಲ್ಲಿ ಶಾಂತಿ, ಮನೆಯಲ್ಲಿ ನೆಮ್ಮದಿ, ಜೀವನದಲ್ಲಿ ಸ್ಪಷ್ಟತೆ ಖಂಡಿತ ಅನುಭವ ಆಗುತ್ತೆ. ಯಾರಾದರೂ ನಿಮಗೆ ಇದು ನಂಬಿಕೆ ಮಾತು ಅಂತ ಹೇಳಿದ್ರೆ ಒಂದು ಪ್ರಶ್ನೆ ಕೇಳಿ: ಶಾಂತಿ ಸಿಗುತ್ತೆ ಅಂದ್ರೆ ನಂಬೋದ್ರಲ್ಲಿ ತಪ್ಪೇನು? ಮಂತ್ರ ಮುಗಿದ ಮೇಲೆ ಕೊನೆಗೆ ಇದನ್ನು ಹೇಳಿ: ದೇವಿ, ನನ್ನನ್ನು ಕಾಪಾಡಿದ್ದಕ್ಕೆ ಧನ್ಯವಾದ. ನನ್ನ ಮನೆ, ನನ್ನ ಮನಸ್ಸು ನಿನ್ನ ರಕ್ಷಣೆಯಲ್ಲಿ ಇರಲಿ. ಈ ಪಾರ್ಟ್ 2 ನಿಮಗೆ ಶಾಂತಿ ಕೊಟ್ಟಿದ್ರೆ ಈ ವಿಡಿಯೋವನ್ನು ಯಾರಿಗಾದರೂ ಶೇರ್ ಮಾಡಿ. ಯಾಕಂದ್ರೆ ಯಾರೋ ಒಬ್ಬರಿಗೆ ಇದು ಇವತ್ತಿನ ರಕ್ಷೆ ಆಗಿರಬಹುದು. ಜೈ ಮಾತೆ ದುರ್ಗೆ.